ಏಫ್ರನಾ ಹಾಯ್ ಗುಡ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೊಸ್ತಡ್ಕಿನ ಬ್ಲಾಗು ಸ್ವಲ್ಪ ತಡ ಆಗೋಯ್ತು ಶೇರ್ ಮಾಡೋದು. ಮೊದಲಿಗೆ ನಾನಂತೂ ಇಲ್ಲಿ ಮಟನ್ ಸಾಂಬಾರು ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಮಟನ್ ತಂದಿದ್ರು. ಸೊ 1 kg ಆಗೋಷ್ಟು ಮಟನ್ನ ತೊಗೊಂಡು ಬಂದಿದ್ರು. ರೆಸಿಪಿ ಏನು ಶೇರ್ ನಿಮ್ಮ ಮನೇಲೆಲ್ಲ ಹೊಸ್ತಡ್ಕಿಗೆ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ. ನಾನಿವತ್ತು ಮಟನ್ ಸಾಂಬಾರು ಮಾಡ್ಕೊಂಬಿಡೋಣ ಮೊದಲಿಗೆ ಅಂತೇಳಿ ಮಟನ್ ಸಾಂಬಾರಿಗೆ ಮಟನೆಲ್ಲ ತೊಳೆದಿಟ್ಕೋತಾ ಇದ್ದೀನಿ. ಈ ರೀತಿ ತೂತ್ ಬಟ್ಲಲ್ಲಿ ತೊಳೆದ್ಬಿಟ್ಟು ಸೋರು ಹಾಕಿದ್ರೆ ನೀರೊಂದು ಸ್ವಲ್ಪನೂ ಇರೋಲ್ಲ, ಮಟನ್ನು ಸ್ಮೆಲ್ಲು ಅಷ್ಟು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮಟನ್ನ ತೊಳೆದು ಇಡ್ತಾ ಇದ್ದೀನಿ. ಚಿಕನ್ ತೊಗೊಂಡು ಬಂದಿರಲಿಲ್ಲ ಹಸ್ಬೆಂಡು, ಚಿಕನ್ ಲೇಟಾಗಿ ತೊಗೊಂಬರಿರ ಅಂತ ಹೇಳಿದ್ದೆ. ಮೊದಲಿಗೆ ಮಟನ್ ಸಾಂಬಾರನ್ನ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡೆ. ಮಸಾಲೆಗೆ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಈರುಳ್ಳಿ, ಟೊಮೆಟೊ, ಸ್ವಲ್ಪ ಪುದೀನ, ಕೊತ್ತಂಬರಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಆನಂತರ ಒಂದು ಅರ್ಧ ಹೋಳಷ್ಟು ಕಾಯಿನ ಸೇರಿಸ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನೆಲ್ಲ ಗ್ರೈಂಡ್ ಮಾಡಿ ಮಟನ್ ಸಾಂಬಾರಿಗೆ ಒಗ್ಗರಣೆಗೆ ಇಟ್ಟಿದ್ದೀನಿ. ಆನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿತ್ತು ಕಬಾಬ್ಗೆ ಅಂತೇಳಿ. ಸೊ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ನು ತೊಗೊಂಡು ಬಂದಿದ್ರು. ಚಿಕನ್ ಆಲ್ಮೋಸ್ಟ್ 1 kg ಆಗೋಷ್ಟು ತರಿಸಿದ್ದೆ. ಅದರಲ್ಲೇ ಕಬಾಬು ಮತ್ತು ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಕಬಾಬ್ಗೆ ಈಗ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಲಾಸ್ಟಲ್ಲಿ ಇನ್ನೇನು ಊಟ ಮಾಡೋ ಟೈಮ್ಗೆ ಕಬಾಬ್ನ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಕಬಾಬು ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ಸೊ 1 ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪೌಡರು, ಹಾಗೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸರಿ ನಾನು ಬೆಳ್ಳುಳ್ಳಿ ಕಬಾಬ್ನ ಮಾಡಿದ್ದೆ, ನನಗೆ ಅದು ಅಷ್ಟು ಇಷ್ಟ ಆಗಿಲ್ಲ ಟೇಸ್ಟು. ಸೊ ನನಗೆ ಯಾವಾಗಲೂ ಇದೇ ಕಬಾಬ್ ಇಷ್ಟ ಆಗುತ್ತೆ, ಹಾಗಾಗಿ ಇದೇ ಕಬಾಬ್ನ ನಾನು ರೆಡಿ ಮಾಡ್ತಾಯಿದ್ದೀನಿ. ಕಲರ್ ಮಾತ್ರ ಸಖತ್ತಾಗಿ ಬಂದಿತ್ತು ಅಂತ ಹೇಳ್ಬೋದು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಸೊ ಹಸ್ಬೆಂಡು ಲೆಗ್ ಪೀಸ್ ಕೇಳ್ತಾಯಿದ್ಲು ಮಗಳು ಅಂತ ಹೇಳ್ಬಿಟ್ಟು ಲೆಗ್ ಪೀಸ್ನ ತೊಗೊಂಡು ಬಂದಿದ್ದಾರೆ 2. ಚಿನ್ನು ಇಲ್ಲ, ಚಿನ್ನು ಊರಿಗೆ ಹೋಗಿದ್ದಾಳೆ. ಇರೋದು ನಾನು, ನನ್ನ ಹಸ್ಬೆಂಡು ಮತ್ತು ಬುಜ್ಜಿ, 3 ಜನನೇ. ಅತ್ತೆ ಬರ್ತಾರೆ ಅಂತ ಹೇಳಿದ ಕಾರಣ ಚಿಕನ್ನ 1 kg ತರಿಸಿದ್ದೆ ಅಷ್ಟೇ, ಬಿಟ್ಟರೆ ನಮಗೇನು ಚಿಕನ್ ಅಷ್ಟು ತಿನ್ನೋದಕ್ಕೆ ಹೋಗಲ್ಲ. ನಾನು ನನ್ನ ಹಸ್ಬೆಂಡ್ ಇದ್ದರೆ ಚಿಕನ್ ಅಷ್ಟು ತಿನ್ನೋದಕ್ಕೆ ಹೋಗಲ್ಲ, ಮಟನ್ ತುಂಬ ಇಷ್ಟಪಡ್ತೀವಿ. ಸೊ ಬುಜ್ಜಿ ಮಟನ್ ತಿನ್ನೋದಿಲ್ಲ, ಅವಳೇನಿದ್ರು ಚಿಕನ್ ಮಾತ್ರ ತಿಂತಾಳೆ. ಮಟನಲ್ಲಿ ತಿಳಿ ಸಾಂಬಾರು ತಿಂತಾಳೆ, ಹಾಗಾಗಿ ಅತ್ತೆಗೆ ಮತ್ತು ಬುಜ್ಜಿಗೆ ಅಂತ ಹೇಳ್ಬಿಟ್ಟು ಚಿಕನ್ನ 1 kg ತರಿಸಿದ್ವಿ. ಸೊ ಈಗ ಕಬಾಬ್ಗೆಲ್ಲ ಮ್ಯಾರಿನೇಟ್ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ. ಹಾಗೆ ಇವತ್ತು ಗ್ರೀನ್ ಬಿರಿಯಾನಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿಗೆ ಸ್ವಲ್ಪ ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಸ್ವಲ್ಪ ಪುದೀನ ಕೊತ್ತಂಬರಿ ಜಾಸ್ತಿ ಹಾಕ್ಬಿಟ್ಟು ರುಬ್ಕೋತಾ ಇದ್ದೀನಿ. ಒಂದು ಸೈಡಲ್ಲಿ ನೋಡ್ಬೋದು ಎಗ್ನೂ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಎಗ್ ಬಾಯ್ಲ್ ಮಾಡಬೇಕಾದ್ರೆ ಸ್ವಲ್ಪ ಆನಿಯನ್ ಸಿಪ್ಪೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಬುಜ್ಜು ಎದ್ದಿದ್ದೆ, ಸ್ವಲ್ಪ ಬ್ರಷ್ ಮಾಡಿ ಮುಖ ಎಲ್ಲ ತೊಳೆದ್ಬಿಟ್ಟು ಆಟ ಆಡೋದಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಜೊತೆ ಅಂತೇಳಿ ಹೊರಟಿದ್ದಾಳೆ. ಚಿನ್ನೂನೇ ಇಲ್ಲ, ಇರೋದು ಅವಳೊಬ್ಬಳೇ, ತುಂಬ ಬೋರ್ ಆಗುತ್ತೆ, ಟಿ ವಿ ಯಾವಾಗಲೂ ನೋಡ್ತಾ ಇರ್ತಾಳೆ ಅಂತೇಳ್ಬಿಟ್ಟು ಸರಿ ಹೋಗು ಅಂತೇಳಿ ನಾನು ಕಳಿಸ್ದೆ. ಮಟನ್ ಸರ್ ರೆಡಿ ಆಯಿತು. ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಬಿರಿಯಾನಿ ಆಲ್ಮೋಸ್ಟ್ ಇನ್ನೇನು ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕಿಸ್ಕೋಬೇಕಷ್ಟೇ. ಈ ಟೈಮಲ್ಲಿ ನಾನು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತೇಳಿ ಚೆಕ್ ಮಾಡ್ಕೋತಾ ಇದ್ದೀನಿ. ಅನ್ನ ಅಥವಾ ನುಚ್ಚಕ್ಕಿ ಏನು ಬಳಸ್ತೇನೆ. ಇವತ್ತು ರಾಗಿ ಮುದ್ದೆನ ಮಾಡ್ತಾಯಿದ್ದೀನಿ. ರಾಗಿ ಮುದ್ದೆಗೆ ನಾನು ಬರೀ ರಾಗಿ ಹಸಿಟ್ಟನ್ನ ಮಾತ್ರ ಸೇರಿಸಿ ಮಾಡ್ತಾಯಿದ್ದೀನಿ. ಸೊ 1 ಮುದ್ದೆ ಅಥವಾ 1.5 ಮುದ್ದೆ ಅಷ್ಟೇ ಸಾಕಾಗಿತ್ತು ನಮಗೆ, ಹಾಗಾಗಿ ಬರೀ ರಾಗಿ ಹಿಟ್ಟನ್ನ ಸೇರಿಸಿ ಮಾಡ್ತಿದ್ದೀನಿ. ನಮ್ಮ ಮನೆಯವ್ರಿಗೆ ಬರೀ ರಾಗಿ ಹಿಟ್ಟು ಮುದ್ದೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗೆ ಪಾತ್ರೆಗಳೆಲ್ಲ ಏನಿತ್ತು ಅದನ್ನೆಲ್ಲ ತೊಳೆದಿಟ್ಕೊಬಿಡ್ತಾ ಇದ್ದೀನಿ. ಮತ್ತು ನನಗೆ ತುಂಬ ಬರ್ಡನ್ ಆಗುತ್ತಲ್ವ ಕೆಲಸ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ ಅಂತೇಳಿ. ನಮ್ಮ ಮನೆಯಲ್ಲಿ ಸೆಲ್ಫ್ ಮೇಲೆ ಟಬ್ಬೆಲ್ಲ ಇಡೋದಕ್ಕೆ ಜಾಗ ಇಲ್ಲ. ಕಿಚನ್ ತುಂಬಾ ಚಿಕ್ಕದಿದೆ, ಹಾಗಾಗಿ ಒಂದು ಸಿಲಿಂಡರ್ ಮೇಲೆ ನಾನು ಟಬ್ನ ಇಟ್ಕೊಂಡು ಯೂಸ್ ಮಾಡ್ಕೋತೀನಿ. ಸಿಂಕೆಲ್ಲ ದೊಡ್ಡದಾಗಿದೆ, ಬಟ್ ಸೆಲ್ಫ್ ಕಲ್ಲು ಮಾತ್ರ ತುಂಬ ಚಿಕ್ಕದಾಗಿದೆ. ಹಾಗೆ ಕಿಚನ್ನು ಅಷ್ಟೇ ತುಂಬ ಚಿಕ್ಕದಿದೆ. ಇನ್ನೇನು ನನ್ನ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಮುದ್ದೆನೂ ಬೆಂದಿತ್ತು, ಹಾಗಾಗಿ ಮುದ್ದೆನ ರೆಡಿ ಮಾಡ್ಕೋತಾ ಇದ್ದೀನಿ. ಟೈಮ್ ಬಂದು 10:30 ಆಗಿಬಿಟ್ಟಿತ್ತು. ಆಲ್ರೆಡಿ ಊಟಕ್ಕೆ ತುಂಬಾ ಲೇಟಾಗಿತ್ತು ಅಂತೇಳಿ ಬೇಗ ಮುದ್ದೆ ತೊಳ್ಸ್ಕೊತಾ ಇದ್ದೀನಿ. ನಂತರ ಕಿಚನ್ ಕೆಲಸ ಎಲ್ಲ ಮುಗಿದ ನಂತರ ಸ್ನಾನಕ್ಕೆ ಮುಂಚೆ ಕಿಚನ್ನ ಒಂದು ಸರಿ ಒರೆಸ್ಕೊಂಡು ಬಿಡೋಣ, ಹಾಗೆ ನೆಲ ಎಲ್ಲ ಒರೆಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕಿಚನ್ ಕೌಂಟರೆಲ್ಲ ನೀಟಾಗಿ ಒರೆಸ್ಕೊಂಡು ಆನಂತರ ನೆಲ ಎಲ್ಲ ಒರೆಸಿ ಫ್ರೆಶ್ ಅಪ್ ಆಗೋಣ ಅಂತ
ತುಂಬ ಬಿಸಿಲಿದೆ, ತುಂಬ ಸೆಕೆ ಇದೆ. ಅದರಲ್ಲೂ ನಮ್ಮ ಕಿಚನಲ್ಲಿ ಸ್ವಲ್ಪನೂ ಗಾಳಿ ಬರಲ್ಲ. ಬೆಳಕು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಯಾವುದು ಮರ ಗಿಡ ಇಲ್ಲದೆ ಗಾಳಿ ಏನಷ್ಟು ಬರೋದಿಲ್ಲ. ಸೊ ಕಿಚನಲ್ಲಿ ತುಂಬಾ ಸೆಕೆ ಆಗ್ತಿತ್ತು. ಫ್ಯಾನ್ ಆನ್ ಮಾಡೋಣ ಅಂದರೆ ಅಷ್ಟು ತುಂಬ ದೊಡ್ಡದಾಗಿಲ್ಲ ಕಿಚನು. ಸ್ಟವ್ ಹತ್ರನೇ ಗಾಳಿ ಬರೋ ಕಾರಣ ಬೇಡ ಅಂತ ಹೇಳ್ಬಿಟ್ಟು ಆನಂತರ ಬೇಗ ಬೇಗ ನೆಲೆ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಡೋಣ ತಿಂಡಿ ತಿನ್ನೋದಕ್ಕೆ ಮುಂಚೆ ಅಂತೇಳಿ ಈಗ ನೆಲನೆಲ್ಲ ಒರೆಸ್ಕೊತಾ ಇದ್ದೀನಿ. ಬುಜ್ಜು ಆಡೋದಕ್ಕೆ ಅಂತ 9 ಗಂಟೆಗೆ ಹೋಗಿರೋದು. 10 ಆದರೂ ಬರಲಿಲ್ಲ. ಅವಳಿಗೆ ದಿನ ಪೂರ್ತಿ ಬೇಕಿದ್ರೆ ಊಟ ತಿಂಡಿ ಇಲ್ಲದೇ ಇದ್ದರೂ ಇರ್ತಾಳೆ. ಆಟ ಆಡೋಕ್ಕೆ ಬಿಟ್ಬಿಟ್ರೆ ಟೆನ್ಷನ್ನೇ ಕೊಡೋದಿಲ್ಲ ಅವಳು ನನಗೆ. ಸೊ ಆಯಿತು ನೋಡಿ, ಫೈನಲಿ ಫ್ರೆಶ್ ಅಪ್ ಆದೆ. ಸ್ವಲ್ಪ ಸನ್ಸ್ಕ್ರೀನು ಮಾಯ್ಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಅಷ್ಟೇ. ಮನೇಲಿದ್ದಾಗ ಬೇರೆ ಕ್ರೀಮೆಲ್ಲ ನಾನು ಅಷ್ಟು ಯೂಸ್ ಮಾಡೋದಕ್ಕೆ ಹೋಗಲ್ಲ. ನನ್ನ ಸ್ಕಿನ್ ಆಲ್ಮೋಸ್ಟ್ ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ ಕ್ರೀಮ್ ಈ ಕ್ರೀಮ್ ಯೂಸ್ ಮಾಡಿಬಿಟ್ಟು ಎಷ್ಟು ಡ್ಯಾಮೇಜ್ ಮಾಡ್ಕೊಂಡಿದ್ದೀನೋ ಅಷ್ಟು ನಾನು ಈಗ ಡಾಕ್ಟ್ರ್ ಹತ್ರ ತೋರಿಸ್ತಾನೇ ಇದ್ದೀನಿ. ಅಷ್ಟು ವೇಸ್ಟ್ ಖರ್ಚು ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಸೊ ಯಾರೂ ಅಷ್ಟೇ ಯಾರಾದರೂ ಕ್ರೀಮ್ನ ಸಜೆಸ್ಟ್ ಮಾಡಿದ್ರೆ ಯಾವ ಕ್ರೀಮು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ತುಂಬ ಜನ ಕೇಳ್ತಾರೆ, ನಿಮ್ಮ ಹೇರ್ಗೆ ಕಲರ್ ಮಾಡ್ತೀರಾ, ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತೀರಾ ಅಂತ. ನಾನು ಯಾವ ಕಲರ್ ಯೂಸ್ ಮಾಡಲ್ಲ. ಸೊ ನಂಗೆ ನ್ಯಾಚುರಲಾಗೆ ನನ್ನ ಹೇರ್ ಇಷ್ಟು ಬ್ಲ್ಯಾಕ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ರೂಮಲ್ಲೂ ಅಷ್ಟೇ ಸ್ವಲ್ಪನೂ ಬೆಳಕು ಬರಲ್ಲ. ಯಾವಾಗಲೂ ಕತ್ಲೆ ಇರುತ್ತೆ. ಸೊ ಈಗ ಎಲ್ಲ ಕೆಲಸ ಮುಗೀತು, ಫ್ರೆಶ್ ಅಪ್ ಆಗಿದ್ದು ಆಯಿತು. ಸೊ ಹಸ್ಬೆಂಡು ಹೊರಗಡೆ ಹೋಗಿದ್ರು. ಅವ್ರ ಫ್ರೆಂಡ್ ಯಾರೋ ತೀರೋಗಿದ್ರು, ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಬರೋಷ್ಟರಲ್ಲಿ ಕಬಾಬ್ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಕಬಾಬ್ಗೆ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಕಬಾಬ್ ಎಣ್ಣೆನೇ ನಾನು ಸಪ್ರೇಟ್ ಇಡ್ತೀನಿ. ಅಂದರೆ 1 ಟೈಮ್ ನಾನು ಕರೆದಿರೋದು ಮಾತ್ರ ತೆಗೆದಿಡ್ತೀನಿ. 2 ಟೈಮ್ 3 ಟೈಮ್ ಆಗಿದ್ದರೆ ನಾನು ಎಣ್ಣೆನ ಸ್ಟೋರ್ ಮಾಡೋದಕ್ಕೆ ಹೋಗಲ್ಲ. ಸೊ ಒಂದು 4-5 ಪೀಸ್ ಕಬಾಬ್ನ ಕರೆದೆ. ಆನಂತರ ಒಂದು ಲೆಗ್ ಪೀಸ್ನ ಮಾಡಿಕೊಟ್ಟೆ ಬುಜ್ಜುಗೋಸ್ಕರ. ಬುಜ್ಜು 11 ಗಂಟೆಗೆ ಬಂದಿದ್ದಾಳೆ ತಿಂಡಿ ತಿನ್ನೋದಕ್ಕೆ ಅಂತ. ಅದು ನಾನು ಕರೆದ್ರೆ ಮಾತ್ರ ಬರ್ತಾಳೆ, ಇಲ್ಲಾಂದರೆ ದಿನ ಪೂರ್ತಿ ಮಕ್ಕಳ ಜೊತೆನೇ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಸೊ ಸ್ವಲ್ಪ ಬಿರಿಯಾನಿ, ಒಂದು ಎಗ್, ಹಾಗೆ ಈರುಳ್ಳಿ, ಸೌತೆಕಾಯಿ ಮತ್ತು ಒಂದು ಲೆಗ್ ಪೀಸ್ನ ಕೊಟ್ಟಿದ್ದೀನಿ. ಅವಳು ಚಿನ್ನು ಜೊತೆ ಮಾತಾಡ್ತಿದ್ದಾಳೆ. ಚಿನ್ನು ಏನು ಸ್ಪೆಷಲ್ ಮಾಡಿದ್ದೀರಾ, ನಾನು ಊಟ ಮಾಡ್ತಾಯಿದ್ದೀನಿ, ಇಲ್ಲೇನು ಮಾಡಿದ್ದೀರಾ ಅಂತ ಕೇಳ್ತಿದ್ದೆ. ಟೇಸ್ಟ್ ಮಾಡ್ದಾ? ಲೆಗ್ ಪೀಸ್ ಮಾಡಿದ್ದೀನಿ ನಾನು. ತಲೆ ನೋಡಿ ಹೆಂಗಿದೆ ಅಂತ. ಬೇಗ ತಿನ್ನು, ಎಣ್ಣೆ ಹಚ್ಬಿಟ್ಟು ತಲೆ ಬಾಚಿಸ್ತೀನಿ. ಹಾಯ್ ಎಲ್ಲರಿಗೂ. ಇವತ್ತು ಯುಗಾದಿ ಹೊಸ್ತಡ್ಕಿನ ವಿಶೇಷ. ನಮ್ಮ ಮನೇಲಿ ಏನೇನೆಲ್ಲ ರೆಸಿಪೀಸ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವೆಲ್ಲ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಮೊದಲನೇದಾಗಿ ಇಲ್ಲಿ ಈರುಳ್ಳಿ ಮತ್ತು ಸೌತೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ. ಆನಂತರ ಬಾಯ್ಲ್ಡ್ ಎಗ್, ಕಬಾಬ್, ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಸ್ವಲ್ಪ ಬಿರಿಯಾನಿ, ಹಾಗೆ ಜೊತೆಗೆ ಮಟನ್ ಸಾಂಬಾರು, ಇನ್ನೂ ಸ್ವಲ್ಪ ಕಬಾಬ್ ಕಲಸಿರೋದು ಹಂಗೆ ಇಟ್ಟಿದ್ದೀನಿ. ಆನಂತರ ಸ್ವಲ್ಪ ಚಿಕನ್ನ ತೆಗೆದಿಟ್ಟಿದ್ದೀನಿ ಬುಜ್ಜಿಗೆ ಫ್ರೈ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಅವಳು ಮಟನ್ ಸಾಂಬಾರೆಲ್ಲ ತಿನ್ನೋದಿಲ್ವಲ್ಲ, ಮಧ್ಯಾಹ್ನಕ್ಕೆ ಚಿಕನ್ ಫ್ರೈ ಕೊಟ್ಬಿಡೋಣ ಅಂತೇಳಿ. ನೀನೊಂದು ತೋರಿಸ್ಲಾ? ಊಟ ಎಲ್ಲ ಮುಗೀತು. ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡೋಣ ಅಂತ ನಿದ್ದೆ ಸಖತ್ ಬರ್ತಾಯಿದೆ. ಮಗಳು ಆಟ ಆಡೋದಕ್ಕೆ ಹೋಗಿದ್ದಾಳೆ. ಸೊ ಒಂದು 1/2 ಅವರ್ ಮಲ್ಕೊಂಡು ರೆಸ್ಟ್ ಮಾಡಬೇಕೀಗ. ಆಮೇಲೆ ಸಿಗ್ತೀನಿ. 1/2 ಅವರ್ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 12 ಗಂಟೆಗೆ ಹೋಗಿ 4 ಗಂಟೆವರೆಗೂ ಮಲ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿ ಬಂದೆ. ಸೊ ಆಚೆ ಬಂದರೆ ಕಾಲಿಡೋಕ್ಕಾಗಲ್ಲ, ಅಷ್ಟು ಬಿಸಿಲಿತ್ತು. ಆದರೂ ಪರವಾಗಿಲ್ಲ, ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬುಜ್ಜಿನ ಕರೆದು ಮತ್ತೆ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ನಿದ್ದೆ ಮಾಡಿದ್ದಾಯಿತು. ಸೊ 1 ಗಂಟೆಗೆ ಮಲ್ಕೊಂಡು 4 ಗಂಟೆಗೆ ಎದ್ದಿದ್ದೀನಿ. ಟೈಮ್ ಬಂದು 4:20 ಆಗಿದೆ. ಹೊರಗಡೆ ಹೋಗಿ ಬರೋಣ ನಾನು ಮತ್ತು ಬುಜ್ಜಿ ಅಂತೇಳಿ. ಇದೊಂದು ಯೆಲ್ಲೋ ಕಲರ್ ಕುರ್ತಾ ಇತ್ತಲ್ವಾ, ಸೊ ಇದೊಂದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ ನೋಡಿ. ಇಲ್ಲೊಂದು ಸ್ವಲ್ಪ ಹೋಗ್ಬಿಟ್ಟಿದೆ, ಹೊಸ ಕುರ್ತಾ. ಸೊ ಇದಕ್ಕೆ ಒಂದು ಸ್ವಲ್ಪ ಫ್ಲವರ್ ಎಂಬ್ರಾಯ್ಡಿಂಗ್ ಮಾಡಿಸ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀನಿ. ಹಾಗೆ ಇನ್ನೊಂದು ಕುರ್ತಾ, ಇದು ಅಷ್ಟೇ ಒಂದು 3 ಟೈಮ್ಸ್ ಏನೋ ಯೂಸ್ ಮಾಡಿದ್ದೀನಿ ಅಷ್ಟೇ. ಇದು ಬ್ಯಾಕ್ ಸೈಡಲ್ಲಿ ಡ್ಯಾಮೇಜ್ ಆಗಿಬಿಟ್ಟಿದೆ. ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ನೋಡಿ, ಎಷ್ಟೊಂದು ಹೋಗ್ಬಿಟ್ಟಿದೆ. ಆದಷ್ಟು ಈ ಲೈಟ್ ಬ್ಲೂ ಕಲರಲ್ಲೇ ಒಂದು ಎಂಬ್ರಾಯ್ಡಿಂಗ್ ಮಾಡಿಸೋಣ ಅಂತೀನಿ. ಸೊ ಅಂಗಡಿಗಳು ಓಪನ್ ಆಗಿರುತ್ತೋ ಇಲ್ಲ ಗೊತ್ತಿಲ್ಲ, ನೋಡ್ಕೊಂಡು ಒಂದು ರೌಂಡ್ ಬರೋಣ. ಏನಾದರೂ ಓಪನ್ ಆಗಿದ್ದರೆ ಎಂಬ್ರಾಯ್ಡಿಂಗ್ ಮಾಡಿಸೋಣ. ತುಂಬ ದಿನ ಇಟ್ಬಿಟ್ರೆ ಮರ್ತೋಗ್ಬಿಡ್ತೀನಿ ಮತ್ತೆ ನಾನು.
ಈಗ ಆಗಲೇ 1-2 ಮಂತ್ಸ್ ಆಗಿದೆ ಅದು ಟಾಪ್ ಹೋಗಿ ಡ್ಯಾಮೇಜ್ ಆಗಿ ಅಲ್ಲೇ ಇಟ್ಬಿಟ್ಟಿದ್ದೀನಿ, ನೋಡೇ ಇಲ್ಲ. ಸೊ ಇದು ಫ್ರೀ ಇದ್ದೀನಲ್ಲ, ಇದೊಂದು ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ. ತೊಳ್ಕೊ, ಇಲ್ಲ ಗಂಟ್ಲು ಕೆರೆತ ಆಗ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ತೊಳ್ಕೊತೀನಿ. ಸ್ವಲ್ಪ ತಗೋಪ್ಪು, ದಾರಿಯಲ್ಲಿ ಎಷ್ಟು ತಿಂತೀನಿ. ಮನೆಗೆ ಬಂತೀನಿ ಅಂತೆ. ನೋಡೋಣ, ಟಿ ವಿ ಆಫ್ ಮಾಡಿ.